ಬಿಜೆಪಿಯ ಕಾರ್ಪೊರೇಟರ್ ಗೋವಿಂದರಾಜುಗೆ ಸಿಬಿಐ ಶಾಕ್ ಕೊಟ್ಟಿದೆ. ಗೋವಿಂದರಾಜು ಮನೆ ಮೇಲಿನ ದಾಳಿ ಮುಕ್ತಾಯ ಆಗಿದೆ. ರಾಶಿ ರಾಶಿ ದಾಖಲೆಯನ್ನ ಸಿಬಿಐ ಅಧಿಕಾರಿಗಳು ಹೊತ್ಕೊಂಡು ಹೋಗಿದ್ದಾರೆ. ಮೂಟೆಯಲ್ಲಿ ದಾಖಲೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಒಂದೇ ಕಾರಿನಲ್ಲಿ ತೆರಳಿದ್ದಾರೆ 4 ಜನ ಸಿಬಿಐ ಅಧಿಕಾರಿಗಳು. ಬೆಳಗ್ಗೆಯಿಂದ ದಾಖಲೆಯನ್ನ ಸಿಬಿಐ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಾಶಿ ರಾಶಿ ದಾಖಲೆಯನ್ನ ಹೊತ್ಕೊಂಡು ಹೋಗಿದ್ದಾರೆ ಸಿಬಿಐ ಅಧಿಕಾರಿಗಳು. ಮೂಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ದಾಖಲೆಗಳನ್ನು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರೇಣುಕಾರಾಧ್ಯ, ಏನೇನ್ ಸಿಕ್ಕಿದೆ, ಏನೇನ್ ದಾಖಲೆಗಳವು, ಸಿಬಿಐ ಅಧಿಕಾರಿಗಳಿಗೆ ಏನೆಲ್ಲ ಕಂಪ್ಲೇಂಟ್ ಹೋಗಿತ್ತು, ಸದ್ಯ ಏನೇನ್ ವಿವರ ಇದೆ ಈಗ ತಮ್ಮ ಹತ್ರ ರೇಣುಕಾರಾಧ್ಯ? ರಂಜಿತ್, ಈಗ ನಮ್ಗೆ ಸ್ಪಷ್ಟವಾಗಿ ಒಂದು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ, ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿಯವರೆಗೂ ಸಿಬಿಐ ಅಧಿಕಾರಿಗಳು ಬಳ್ಳಾರಿಯ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದು ದಾಖಲೆಗಳ ಪರಿಶೀಲನೆ ಮಾಡಿ ವಿಚಾರಣೆ ನಡೆಸಿದ್ರು. ಯಾವ ವಿಚಾರಕ್ಕೆ ಅನ್ನೋದು ಅಂತ ನೋಡೋದಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಗೋವಿಂದರಾಜು ಅವರ ಅಕೌಂಟ್ಗೆ ಸುಮಾರು 60 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿರುತ್ತೆ. ಅದು ಯಾರಿಂದ ಅಂದ್ರೆ, ನಾಗೇಂದ್ರ ಅವರ ಆಪ್ತರಾಗಿದ್ದ ನೆಕ್ಕಂಟಿ ನಾಗರಾಜ್ ಏನು ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದಲ್ಲಿ ಏನು ತಿಳ್ಕೊಂಡಿರ್ತಕ್ಕಂಥ ಮತ್ತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಅವರ ಅಕೌಂಟ್ನಿಂದ ಇವರಿಗೆ 60 ಲಕ್ಷ ರೂಪಾಯಿ ಬಂದಿರುತ್ತೆ. ಹೀಗಾಗಿ ಸಿಬಿಐ ಅಧಿಕಾರಿಗಳು ಈ ಗೋವಿಂದರಾಜು ಹಾಗೂ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಗೋವಿಂದರಾಜು ಅವರು ಸಿಬಿಐ ಕಚೇರಿಗೆ ಹೋಗಿ ವಿವರಣೆಯನ್ನ ಕೊಟ್ಟು ಬಂದಿರ್ತಾರೆ, ವಿಚಾರಣೆಯನ್ನು ಎದುರಿಸಿ ಬಂದಿರ್ತಾರೆ. ಆದ್ರೆ ಅವರ ತಂದೆ ಕುಮಾರಸ್ವಾಮಿ ಅವರು ಮಾತ್ರ ಹೋಗಿರೋದಿಲ್ಲ. ಹೀಗಾಗಿ ನೇರವಾಗಿ ಸಿಬಿಐ ಅಧಿಕಾರಿಗಳು ಅವರ ಮನೆಗೆ ಇವತ್ತು ಬಂದು ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿಕೊಂಡು ಹೋಗಿದ್ದಾರೆ. ಜೊತೆಗೆ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಿ ಹೋಗಿರ್ತಕ್ಕಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ನಿಮಗೆ ನೆಕ್ಕಂಟಿ ನಾಗರಾಜ್ ಅವರು ಯಾಕೆ ನಿಮ್ಗೆ 60 ಲಕ್ಷ ರೂಪಾಯಿ ಹಣವನ್ನ ಹಾಕಿದ್ರು ಅನ್ನುವ ವಿಚಾರವನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಸ್ವತಃ ಗೋವಿಂದರಾಜು ಅವರು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರ್ತಕ್ಕಂಥದ್ದು. ಆಗ ಗೋವಿಂದರಾಜು ಮತ್ತೆ ಅವರ ತಂದೆ ಹೇಳಿರ್ತಕ್ಕಂಥದ್ದು, ನೆಕ್ಕಂಟಿ ನಾಗರಾಜ್ ಅವರಿಂದ ನಾವು 60 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ವಿ, ಹೀಗಾಗಿ ನಾವು ಅವರಿಂದ ಹಣವನ್ನ ಹಾಕ್ಸ್ಕೊಂಡಿದ್ವಿ, ಆ ಹಣವನ್ನ ಇನ್ನೇನು ಕೊಡೋದ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆ ಅವಾಂತರ ಅಂತ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ಸಿಬಿಐ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಇನ್ನು ಹಲವರ ವಿಚಾರಣೆ ಮಾಡ್ತಾರೆ, ಜೊತೆಗೆ ಇನ್ನು ಸಾಕಷ್ಟು ತನಿಖೆಯನ್ನ ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಸಿಬಿಐ ಅಧಿಕಾರಿಗಳು ಗೋವಿಂದರಾಜು ಅವರ ಮನೆಯಿಂದ ತೆರಳಿದ್ದಾರೆ. ಜೊತೆಗೆ ನಾಗೇಂದ್ರ ಅವರ ಇನ್ನೊಬ್ಬ ಆಪ್ತ ವಿಶ್ವನಾಥನ್ ಅವರ ಮನೆಗೂ ಕೂಡ ಸಿಬಿಐ ಅಧಿಕಾರಿಗಳು ತೆರಳಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಸಿಬಿಐ ಅಧಿಕಾರಿಗಳು ಅಲ್ಲಿಂದ ಹೊರಟು ಹೋಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾರಾಧ್ಯ. ಬಿಜೆಪಿಯ ಕಾರ್ಪೊರೇಟರ್ ಗೋವಿಂದರಾಜುಗೆ ಸಿಬಿಐ ಶಾಕ್ ಕೊಟ್ಟಿದೆ. ಗೋವಿಂದರಾಜು ಮನೆ ಮೇಲಿನ ದಾಳಿ ಮುಕ್ತಾಯ ಆಗಿದೆ. ರಾಶಿ ರಾಶಿ ದಾಖಲೆಯನ್ನ ಸಿಬಿಐ ಅಧಿಕಾರಿಗಳು ಹೊತ್ಕೊಂಡು ಹೋಗಿದ್ದಾರೆ. ಮೂಟೆಯಲ್ಲಿ ದಾಖಲೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಒಂದೇ ಕಾರಿನಲ್ಲಿ ತೆರಳಿದ್ದಾರೆ 4 ಜನ ಸಿಬಿಐ ಅಧಿಕಾರಿಗಳು. ಬೆಳಗ್ಗೆಯಿಂದ ದಾಖಲೆಯನ್ನ ಸಿಬಿಐ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಾಶಿ ರಾಶಿ ದಾಖಲೆಯನ್ನ ಹೊತ್ಕೊಂಡು ಹೋಗಿದ್ದಾರೆ ಸಿಬಿಐ ಅಧಿಕಾರಿಗಳು. ಮೂಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ದಾಖಲೆಗಳನ್ನು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರೇಣುಕಾರಾಧ್ಯ, ಏನೇನ್ ಸಿಕ್ಕಿದೆ, ಏನೇನ್ ದಾಖಲೆಗಳವು, ಸಿಬಿಐ ಅಧಿಕಾರಿಗಳಿಗೆ ಏನೆಲ್ಲ ಕಂಪ್ಲೇಂಟ್ ಹೋಗಿತ್ತು, ಸದ್ಯ ಏನೇನ್ ವಿವರ ಇದೆ ಈಗ ತಮ್ಮ ಹತ್ರ ರೇಣುಕಾರಾಧ್ಯ? ರಂಜಿತ್, ಈಗ ನಮ್ಗೆ ಸ್ಪಷ್ಟವಾಗಿ ಒಂದು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ, ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿಯವರೆಗೂ ಸಿಬಿಐ ಅಧಿಕಾರಿಗಳು ಬಳ್ಳಾರಿಯ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದು ದಾಖಲೆಗಳ ಪರಿಶೀಲನೆ ಮಾಡಿ ವಿಚಾರಣೆ ನಡೆಸಿದ್ರು. ಯಾವ ವಿಚಾರಕ್ಕೆ ಅನ್ನೋದು ಅಂತ ನೋಡೋದಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಗೋವಿಂದರಾಜು ಅವರ ಅಕೌಂಟ್ಗೆ ಸುಮಾರು 60 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿರುತ್ತೆ. ಅದು ಯಾರಿಂದ ಅಂದ್ರೆ, ನಾಗೇಂದ್ರ ಅವರ ಆಪ್ತರಾಗಿದ್ದ ನೆಕ್ಕಂಟಿ ನಾಗರಾಜ್ ಏನು ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದಲ್ಲಿ ಏನು ತಿಳ್ಕೊಂಡಿರ್ತಕ್ಕಂಥ ಮತ್ತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಅವರ ಅಕೌಂಟ್ನಿಂದ ಇವರಿಗೆ 60 ಲಕ್ಷ ರೂಪಾಯಿ ಬಂದಿರುತ್ತೆ. ಹೀಗಾಗಿ ಸಿಬಿಐ ಅಧಿಕಾರಿಗಳು ಈ ಗೋವಿಂದರಾಜು ಹಾಗೂ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಗೋವಿಂದರಾಜು ಅವರು
ಸಿಬಿಐ ಕಚೇರಿಗೆ ಹೋಗಿ ವಿವರಣೆಯನ್ನ ಕೊಟ್ಟು ಬಂದಿರ್ತಾರೆ, ವಿಚಾರಣೆಯನ್ನು ಎದುರಿಸಿ ಬಂದಿರ್ತಾರೆ. ಆದ್ರೆ ಅವರ ತಂದೆ ಕುಮಾರಸ್ವಾಮಿ ಅವರು ಮಾತ್ರ ಹೋಗಿರೋದಿಲ್ಲ. ಹೀಗಾಗಿ ನೇರವಾಗಿ ಸಿಬಿಐ ಅಧಿಕಾರಿಗಳು ಅವರ ಮನೆಗೆ ಇವತ್ತು ಬಂದು ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿಕೊಂಡು ಹೋಗಿದ್ದಾರೆ. ಜೊತೆಗೆ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಿ ಹೋಗಿರ್ತಕ್ಕಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ನಿಮಗೆ ವೆಕ್ಕಂಟಿ ನಾಗರಾಜ್ ಅವರು ಯಾಕೆ ನಿಮ್ಗೆ 60 ಲಕ್ಷ ರೂಪಾಯಿ ಹಣವನ್ನ ಹಾಕಿದ್ರು ಅನ್ನುವ ವಿಚಾರವನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ಇದನ್ನ ಸ್ವತಃ ಗೋವಿಂದರಾಜು ಅವರು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿರ್ತಕ್ಕಂಥದ್ದು. ಆಗ ಗೋವಿಂದರಾಜು ಮತ್ತೆ ಅವರ ತಂದೆ ಹೇಳಿರ್ತಕ್ಕಂಥದ್ದು, ನೆಕ್ಕಂಟಿ ನಾಗರಾಜ್ ಅವರಿಂದ ನಾವು 60 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ವಿ, ಹೀಗಾಗಿ ನಾವು ಅವರಿಂದ ಹಣವನ್ನ ಹಾಕ್ಸ್ಕೊಂಡಿದ್ವಿ, ಆ ಹಣವನ್ನ ಇನ್ನೇನು ಕೊಡೋದ ಸಂದರ್ಭದಲ್ಲಿ ಇಷ್ಟೆಲ್ಲ ಆಗಿದೆ ಅವಾಂತರ ಅಂತ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಹೇಳಾಗ್ತಾ ಇರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಸಿಬಿಐ ಅಧಿಕಾರಿಗಳು ಬಳ್ಳಾರಿಯಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಇನ್ನು ಹಲವರ ವಿಚಾರಣೆ ಮಾಡ್ತಾರೆ, ಜೊತೆಗೆ ಇನ್ನು ಸಾಕಷ್ಟು ತನಿಖೆಯನ್ನ ಮಾಡ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗ ಸಿಬಿಐ ಅಧಿಕಾರಿಗಳು ಗೋವಿಂದರಾಜು ಅವರ ಮನೆಯಿಂದ ತೆರಳಿದ್ದಾರೆ. ಜೊತೆಗೆ ನಾಗೇಂದ್ರ ಅವರ ಇನ್ನೊಬ್ಬ ಆಪ್ತ ವಿಶ್ವನಾಥನ್ ಅವರ ಮನೆಗೂ ಕೂಡ ಸಿಬಿಐ ಅಧಿಕಾರಿಗಳು ತೆರಳಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿದೆ. ಅಲ್ಲಿ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಸಿಬಿಐ ಅಧಿಕಾರಿಗಳು ಅಲ್ಲಿಂದ ಹೊರಟು ಹೋಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾರಾಧ್ಯ. ಬಿಜೆಪಿಯ ಕಾರ್ಪೊರೇಟರ್ ಗೋವಿಂದರಾಜುಗೆ ಸಿಬಿಐ ಶಾಕ್ ಕೊಟ್ಟಿದೆ. ಗೋವಿಂದರಾಜು ಮನೆ ಮೇಲಿನ ದಾಳಿ ಮುಕ್ತಾಯ ಆಗಿದೆ. ರಾಶಿ ರಾಶಿ ದಾಖಲೆಯನ್ನ ಸಿಬಿಐ ಅಧಿಕಾರಿಗಳು ಹೊತ್ಕೊಂಡು ಹೋಗಿದ್ದಾರೆ. ಮೂಟೆಯಲ್ಲಿ ದಾಖಲೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಒಂದೇ ಕಾರಿನಲ್ಲಿ ತೆರಳಿದ್ದಾರೆ 4 ಜನ ಸಿಬಿಐ ಅಧಿಕಾರಿಗಳು. ಬೆಳಗ್ಗೆಯಿಂದ ದಾಖಲೆಯನ್ನ ಸಿಬಿಐ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ರಾಶಿ ರಾಶಿ ದಾಖಲೆಯನ್ನ ಹೊತ್ಕೊಂಡು ಹೋಗಿದ್ದಾರೆ ಸಿಬಿಐ ಅಧಿಕಾರಿಗಳು. ಮೂಟೆಯಲ್ಲಿ ಕಟ್ಟಿಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ದಾಖಲೆಗಳನ್ನು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ರೇಣುಕಾರಾಧ್ಯ, ಏನೇನ್ ಸಿಕ್ಕಿದೆ, ಏನೇನ್ ದಾಖಲೆಗಳವು, ಸಿಬಿಐ ಅಧಿಕಾರಿಗಳಿಗೆ ಏನೆಲ್ಲ ಕಂಪ್ಲೇಂಟ್ ಹೋಗಿತ್ತು, ಸದ್ಯ ಏನೇನ್ ವಿವರ ಇದೆ ಈಗ ತಮ್ಮ ಹತ್ರ ರೇಣುಕಾರಾಧ್ಯ? ರಂಜಿತ್, ಈಗ ನಮ್ಗೆ ಸ್ಪಷ್ಟವಾಗಿ ಒಂದು ಇನ್ಫಾರ್ಮೇಶನ್ ಕ್ಲಿಯರ್ ಆಗಿ ಸಿಕ್ಕಿರ್ತಕ್ಕಂಥದ್ದು. ಏನಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಇಲ್ಲಿಯವರೆಗೂ ಸಿಬಿಐ ಅಧಿಕಾರಿಗಳು ಬಳ್ಳಾರಿಯ ಬಿಜೆಪಿ ಕಾರ್ಪೊರೇಟರ್ ಗೋವಿಂದರಾಜು ಮನೆ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದು ದಾಖಲೆಗಳ ಪರಿಶೀಲನೆ ಮಾಡಿ ವಿಚಾರಣೆ ನಡೆಸಿದ್ರು. ಯಾವ ವಿಚಾರಕ್ಕೆ ಅನ್ನೋದು ಅಂತ ನೋಡೋದಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾದ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಗೋವಿಂದರಾಜು ಅವರ ಅಕೌಂಟ್ಗೆ ಸುಮಾರು 60 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿರುತ್ತೆ. ಅದು ಯಾರಿಂದ ಅಂದ್ರೆ ನಾಗೇಂದ್ರ ಅವರ ಆಪ್ತರಾಗಿದ್ದ ನೆಕ್ಕಂಟಿ ನಾಗರಾಜ್ ಏನು ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣದಲ್ಲಿ ಏನು ತಿಳ್ಕೊಂಡಿರ್ತಕ್ಕಂಥ ಮತ್ತೆ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ ಅವರ ಅಕೌಂಟ್ನಿಂದ ಇವರಿಗೆ 60 ಲಕ್ಷ ರೂಪಾಯಿ ಬಂದಿರುತ್ತೆ. ಹೀಗಾಗಿ ಸಿಬಿಐ ಅಧಿಕಾರಿಗಳು ಈ ಗೋವಿಂದರಾಜು ಹಾಗೂ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಗೋವಿಂದರಾಜು ಅವರು ಸಿಬಿಐ ಕಚೇರಿಗೆ ಹೋಗಿ ವಿವರಣೆಯನ್ನ ಕೊಟ್ಟು ಬಂದಿರ್ತಾರೆ, ವಿಚಾರಣೆಯನ್ನು ಎದುರಿಸಿ ಬಂದಿರ್ತಾರೆ. ಆದ್ರೆ ಅವರ ತಂದೆ ಕುಮಾರಸ್ವಾಮಿ ಅವರು ಮಾತ್ರ ಹೋಗಿರೋದಿಲ್ಲ. ಹೀಗಾಗಿ ನೇರವಾಗಿ ಸಿಬಿಐ ಅಧಿಕಾರಿಗಳು ಅವರ ಮನೆಗೆ ಇವತ್ತು ಬಂದು